ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಸಿ ಸ್ಯಾಟ್ ಮ್ಯಾರಥಾನ್ ಸೀರೀಸ್ಗೆ ಸ್ವಾಗತ. ಹಿಂದಿನ 4 ಸಂಚಿಕೆಗಳಲ್ಲಿ ನಾವು ಪ್ಯಾಸೇಜಸ್ಗೆ ಸಂಬಂಧಿಸಿದಂತಹ 2019 ಹಾಗೂ 2018ರ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ. ಇವತ್ತು 2017ರ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪೇಪರ್ 2ನಲ್ಲಿ ಬಂದಂತಹ ಇಂಪಾರ್ಟೆಂಟ್ ಪ್ಯಾಸೇಜಸ್ಗಳನ್ನು ಈ ಹಂತದಲ್ಲಿ ನೋಡಲಿದ್ದೇವೆ. ಸೊ ರಿವಿಷನ್ಗೋಸ್ಕರ ಹೇಳಬೇಕು ಅಂತಂದರೆ, ಹಿಂದಿನ ಪ್ಯಾಸೇಜಸ್ಗಳಲ್ಲಿ ನಾವು ಡೈರೆಕ್ಟ್ ಕ್ವೆಶನ್ಸ್ಗಳನ್ನು ನೋಡಿದ್ವಿ. ಪ್ಯಾಸೇಜ್ ಓದಿಬಿಟ್ಟು ಅದರಿಂದಾಗಿ ತಗೊಳ್ಳಬೇಕಾದಂತಹ ಇನ್ಫಾರ್ಮೇಷನಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಎರಡನೇದು ಇನ್ಫರೆನ್ಸ್ ಬೇಸ್ಡ್ ಕ್ವೆಶನ್ಸ್. ಇನ್ಫರೆನ್ಸ್ ಅಂತಂದರೆ ಕೊಟ್ಟಿರುವಂತಹ ಮಾಹಿತಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಕನ್ಕ್ಲೂಷನನ್ನು ರೆಡಿ ಮಾಡುವಂಥದ್ದು. ಮೂರನೇದು ಕೊರೊಲರಿ ಬೇಸ್ಡ್ ಕ್ವೆಶನ್ಸ್. ಕೊರೊಲರಿ ಬೇಸ್ಡ್ ಕ್ವೆಶನ್ಸ್ ಅಂದರೆ ನಿಮಗೆ ಒಂದಿಷ್ಟು ಪ್ರೂವ್ಡ್ ಫ್ಯಾಕ್ಟ್ಸ್ಗಳನ್ನು ಕೊಡಲಾಗುತ್ತದೆ. ಈ ಪ್ರೂವ್ಡ್ ಫ್ಯಾಕ್ಟ್ಸ್ಗಳನ್ನು ತಗೊಂಡ್ಬಿಟ್ಟು ಇದನ್ನು ಆಧರಿಸಿ ನೀವು ಒಂದು ಪ್ರಪೋಸಿಷನ್ ಅಥವಾ ಒಂದು ಕನ್ಕ್ಲೂಷನ್ ಅನ್ನೋದಕ್ಕಿಂತ ಒಂದು ಪ್ರಪೋಸಲನ್ನು ರೆಡಿ ಮಾಡ್ತೀರಾ. ಅದನ್ನು ನಾವು ಕೊರೊಲರಿ ಅಂತ ಕರಿತೀವಿ. ಹಾಗೆ 4ನೇ ಹಂತದಲ್ಲಿ ಅಸಂಪ್ಷನ್ ಬೇಸ್ಡ್ ಕ್ವೆಶನ್ಸ್ನ ನೋಡಿದ್ವಿ. ಕೊಟ್ಟಿರುವಂತಹ ಮಾಹಿತಿಯನ್ನು ಓದಿಬಿಟ್ಟು ಆ ಪ್ಯಾಸೇಜ್ನಲ್ಲಿ ಇರುವಂತಹ ಕಂಟೆಂಟನ್ನು ಆಧರಿಸಿ ಅಸಂಪ್ಷನ್ ಮಾಡಬೇಕಾಗಿರುವಂಥದ್ದು. ಸೊ ಇವತ್ತು ಎಕ್ಸೈಸ್ ಆಗಿ 2017ರಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಲಿದ್ದೇವೆ. 2017, 16, 15 ಮತ್ತು 14. ನಾಳೆ ಆದಷ್ಟು 2 ವರ್ಷದ ಪೇಪರ್ಸನ್ನು ಕವರ್ ಮಾಡಿಬಿಟ್ಟು ಮುಂದಿನ ವಾರ ಬುಧವಾರದಿಂದ ನಾವು ಆ್ಯಪ್ಟ್ಯೂಡ್, ಲಾಜಿಕಲ್ ರೀಸನಿಂಗ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಿಸಿದಂತೆ 2014ರಿಂದ 2020ರವರೆಗೆ ಬಂದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಟಾಪಿಕ್ ವೈಸ್ ಸಾಲ್ವ್ ಮಾಡೋಣ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಸೀರೀಸನ್ನು ಮಿಸ್ ಮಾಡಬೇಡಿ. ಪೇಪರ್ 2 ಜೊತೆಯಲ್ಲಿ ಬೇರೆ ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ಇದು ಅನುಕೂಲವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ಮೊದಲನೇ ಪ್ರಶ್ನೆ, ಡೈರೆಕ್ಷನ್ಸ್ ಫಾರ್ ದ ಫಾಲೋಯಿಂಗ್ 8 ಐಟಮ್ಸ್. ರೀಡ್ ದ ಫಾಲೋಯಿಂಗ್ 8 passages and answer the items that follow the passage. Your answer to these questions or items should be based on the passages only. ಸೊ ಮೊದಲನೇ ಪ್ಯಾಸೇಜ್ ನೋಡೋದಕ್ಕಿಂತ ಮುಂಚೆ ಪ್ರಶ್ನೆನ ನೋಡ್ಬಿಡೋಣ. ವಾಟ್ ಡಸ್ ದ ಅಬೌವ್ ಪ್ಯಾಸೇಜ್ ಇಂಪ್ಲೈ? ಸೊ ಇಲ್ಲಿ ಒಂದು ಹೊಸ ಪದನ ಕೇಳ್ತಾ ಇದ್ದೀವಿ, ಇಂಪ್ಲೈ ಅಂತ ಹೇಳಿ. ಸೊ ಪ್ಯಾಸೇಜನ್ನು ಓದ್ಬಿಟ್ಟು ಅದು ಏನನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಇಂಪ್ಲೈ ಅಂತಂದರೆ ಏನನ್ನು ತೋರಿಸ್ಕೊಡ್ತಾ ಇದೆ ಅಥವಾ ಏನನ್ನು ಹೇಳಬೇಕು ಅಂತ ಅನ್ಕೋತಾ ಇದೆ ಪ್ಯಾಸೇಜ್ ಅನ್ನೋವಂಥದ್ದನ್ನು ಇಂಪ್ಲೈ ಅಂತ ಕರಿತೀವಿ. ಸೊ ಇಲ್ಲಿ ಉದಾಹರಣೆಗೆ ಈ ಪ್ಯಾಸೇಜನ್ನು ಮೊದಲಿಗೆ ಓದೋಣ. ವಾಟ್ ಕ್ಲೈಮೇಟ್ ಚೇಂಜ್ ಹ್ಯಾಸ್ ಅನ್ಡಿನಯಬಲಿ do is cause or amplify events that hasten the reduction of resources. Competition over these diminishing resources would ensue in the form of political or even violent conflict. Resources-based conflicts have rarely been overt and are thus difficult to isolate. Instead, they take on veneers that appear more politically palatable. Conflicts over resources like water are often cloaked in the guise of identity ಆರ್ ಐಡಿಯಾಲಜಿ. ಸೊ ಇಲ್ಲಿ ಕ್ಲೈಮೇಟ್ ಚೇಂಜಿಂದಾಗಿ ರಿಸೋರ್ಸಸ್ ಕಡಿಮೆ ಆಗ್ತಾ ಇದೆ, ಅದು ಮೊದಲನೇ ಪ್ಯಾರಾಗ್ರಾಫ್. ಸೊ ಈ ರಿಸೋರ್ಸಸ್ ಕಡಿಮೆ ಆಗೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಅದು ಎರಡನೇದು ಹೇಳ್ತಾ ಇದ್ದೀವಿ. ಆ ಕಾಂಪಿಟೇಷನ್ ಯಾವ ರೀತಿಯಲ್ಲಿ ಇವತ್ತಿನ ಕಾನ್ಫ್ಲಿಕ್ಟಿಗೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನು ಪ್ಯಾಸೇಜ್ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಸೊ ಪ್ರಶ್ನೆ ನಮ್ಗೆ ಹೇಗಿದ್ರು ಗೊತ್ತೇ ಇದೆ, ಏನು ಪ್ಯಾಸೇಜನ್ನು ಇಂಪ್ಲೈ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೇಳಿರುವಂಥದ್ದು. ಸೊ ಎರಡನೇದು ಉತ್ತರವನ್ನು ನೋಡೋಣ. ರಿಸೋರ್ಸಸ್ ಬೇಸ್ಡ್ ಕಾನ್ಫ್ಲಿಕ್ಟ್ಸ್ ಆರ್ ಆಲ್ವೇಸ್ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಅವು ಅಪಿಯರ್ ಇಲ್ಲೇನು ಹೇಳ್ತಾ ಇದ್ದೇನೆ, ರಿಸೋರ್ಸಸ್ ಬೇಸ್ಡ್ ಕಾನ್ಫ್ಲಿಕ್ಟ್ಸ್ ಏನಿರ್ತವೆ ಅವು ಯಾವಾಗಲೂ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನಿಸ್ತವೆ ಅಂತ ಹೇಳ್ತಿರೋಂಥದ್ದು. ಆದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಂತಂದಾಗ ರಿಸೋರ್ಸಸ್ ಬೇಸ್ಡ್ ಕಾನ್ಫ್ಲಿಕ್ಟ್ಸ್ ಹ್ಯಾವ್ ರೇರ್ಲಿ ಬೀನ್ ಓವರ್ಟ್ ಆ್ಯಂಡ್ ಆರ್ ದಸ್ ಡಿಫಿಕಲ್ಟ್ ಟು ಐಸೋಲೇಟ್. ಇನ್ಸ್ಟೆಡ್ ದೇ ಟೇಕ್ ಆನ್ ವಿನರ್ಸ್ ದಟ್ ಅಪಿಯರ್ ಮೋರ್ ಪೊಲಿಟಿಕಲಿ ಪ್ಯಾಲಟೇಬಲ್. ಅನ್ನುವಂತಹ ಪದ ಇಲ್ಲಿ ಬಂತು. ಪ್ಯಾಲಟೇಬಲ್ ಅಂದರೆ ಅಕ್ಸೆಪ್ಟಬಲ್, ಪೊಲಿಟಿಕಲಿ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಯಾವಾಗಲೂ ಅಂತ ಹೇಳ್ತಾ ಇರುವಂಥದ್ದು ಅಲ್ಲ, ಇದನ್ನು ಐಸೋಲೇಟ್ ಮಾಡೋದೇ ಕಷ್ಟ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂಥ ತಪ್ಪು. ದೇರ್ ಆರ್ ನೋ ಪೊಲಿಟಿಕಲ್ ಸೊಲ್ಯೂಷನ್ಸ್ ಟು ರಿಸಾಲ್ವ್ ಎನ್ವೈರ್ಮೆಂಟಲ್ ಆ್ಯಂಡ್ ರಿಸೋರ್ಸ್ ಬೇಸ್ಡ್ ಕಾನ್ಫ್ಲಿಕ್ಟ್ಸ್. ನಾವು ಇಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ಸ್ ಬಗ್ಗೆ ಮಾತೇ ಆಡ್ತಾ ಇಲ್ಲ ಈ ಪ್ಯಾಸೇಜ್ನಲ್ಲಿ. ಸೊ ಇದು ಅಲ್ವೇ ಅಲ್ಲ. ನೆಕ್ಸ್ಟ್, ಎನ್ವೈರ್ಮೆಂಟಲ್ ಇಶ್ಯೂಸ್ ಕಾಂಟ್ರಿಬ್ಯೂಟ್ ಟು ರಿಸೋರ್ಸ್ ಸ್ಟ್ರೆಸ್ ಆ್ಯಂಡ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್. ಸೊ ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂತಂದರೆ ಕ್ಲೈಮೇಟ್ ಚೇಂಜ್ ಅಂತ ಆಗ್ತಾ ಇರುವಂತಹ ರಿಸೋರ್ಸ್ ರಿಡಕ್ಷನಿಂದ ರಿಸೋರ್ಸ್ ಸ್ಟ್ರೆಸ್ ಆಗುತ್ತೆ ಆ್ಯಂಡ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಆಗುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಪಿಯರ್. ಸೊ ಇದು ಚಾನ್ಸಸ್ ಇದೆ.
ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಬೇಸ್ಡ್ ಆನ್ ಐಡೆಂಟಿಟಿ ಆರ್ ಐಡಿಯಾಲಜಿ ಕ್ಯಾನಾಟ್ ಬಿ ರಿಸಾಲ್ವ್ಡ್. ಸೊ ಇಲ್ಲಿ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ಯಾವುದೇ ಐಡೆಂಟಿಟಿ ಅಥವಾ ಐಡಿಯಾಲಜಿ ಮೇಲೆ ಆಧರಿಸಿದಂತಹ ಮಾತುಗಳನ್ನು ನಾವು ಈ ಪ್ಯಾಸೇಜಲ್ಲಿ ಮಾತಾಡ್ತಾನೇ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಕ್ಲಿಯರ್ ಆಗಿದೆ. ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇಷ್ಟೇ, ಪ್ಯಾಸೇಜ್ನಲ್ಲಿ ಏನು ವಿಷಯವನ್ನು ಮಾತಾಡ್ತಾ ಇದೆ ಅದಕ್ಕೆ ಸೀಮಿತಗೊಂಡಾಗ ನೀವು ಆಟೋಮೆಟಿಕಲಿ ಇಲ್ಲಿ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಡಿ ಅಂತೂ ಐಡೆಂಟಿಟಿ ಐಡಿಯಾಲಜಿ ಬಗ್ಗೆ ಮಾತಾಡ್ತಿಲ್ಲ ನಾವು, ಯಾಕಂದರೆ ಕಾನ್ಫ್ಲಿಕ್ಟ್ ಓವರ್ ರಿಸೋರ್ಸಸ್ ಲೈಕ್ ವಾಟರ್ ಆರ್ ಆಫನ್ ಕ್ಲೋಕ್ಡ್ ಇನ್ ದ ಗೈಸ್ ಆಫ್ ಐಡೆಂಟಿಟಿ ಆರ್ ಐಡಿಯಾಲಜಿ ಅಂತ ಮಾತಾಡ್ತಿದ್ದೀವಿ. ಆದರೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ರಿಸೋರ್ಸಸ್ಗೆ ಸಂಬಂಧಿಸಿದಂತೆ ಮಾತಾಡ್ತೀವಿ ಹೊರತು ನೀರಿಗೆ ಇರುವಂತಹ ರಿಡಕ್ಷನ್ ಅಥವಾ ಸ್ಟ್ರೆಸ್ ಏನಿದೆ ಅದು ಹೋಗಿಬಿಟ್ಟು ಐಡೆಂಟಿಟಿ ಮತ್ತು ಐಡಿಯಾಲಜಿ ಮೇಲೆ ಹಾಕಿಬಿಡ್ತಾರೆ ಅನ್ನುವಂಥದ್ದನ್ನು ಮಾತಾಡ್ತಿದ್ದೀವಿ. ಎರಡನೇದಂತರೂ ಪೊಲಿಟಿಕಲ್ ಸೊಲ್ಯೂಷನ್ ಅಂತ ಮಾತಾಡ್ತಿದ್ವಿ, ಮೊದಲನೇದು ಪೊಲಿಟಿಕಲ್ ಮೋಟಿವೇಟೆಡ್ ಅಂತ ಮಾತಾಡ್ತಿದ್ದೀವಿ. ಸೊ ಇವೆರಡೂ ಅಲ್ಲದೆ ಆಪ್ಷನ್ ಸಿ ನಮಗೆ ಕ್ಲಿಯರಾಗಿ ಉತ್ತರವಂತ ಗೊತ್ತಾಗುವ ಹೋಗುತ್ತದೆ. ಎರಡನೇ ಪ್ಯಾಸೇಜ್ನ ಪ್ರಶ್ನೆ ನೋಡಿದಾಗ ದ ಕೀ ನೋಟ್ ದಟ್ ಸೀಮ್ಸ್ ಟು ಬಿ ಎಮರ್ಜಿಂಗ್ ಫ್ರಮ್ ದ ಪ್ಯಾಸೇಜ್. ಸೊ ಇಲ್ಲಿ ಪ್ರಶ್ನೆ ನೋಡಿ, ದ ಕೀ ನೋಟ್ ದಟ್ ಸೀಮ್ಸ್ ಟು ಬಿ ಎಮರ್ಜಿಂಗ್ ಫ್ರಮ್ ದ ಪ್ಯಾಸೇಜ್. ಸೊ ಈ ಒಂದು ಪ್ಯಾಸೇಜ್ನ ಓದಿಬಿಟ್ಟು ತಮಗೆ ಯಾವ ಒಂದು ಪಾಯಿಂಟು ಅಥವಾ ಯಾವ ಒಂದು ವಿಷಯವನ್ನು ಈ ಒಂದು ಪ್ಯಾಸೇಜ್ ಹೇಳಲು ಬಯಸ್ತಾ ಇದೆ ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಸೊ ಪ್ಯಾಸೇಜ್ ಓದೋಣ ಮೊದಲಿಗೆ. ದ ಮ್ಯಾನ್ ಹೂ ಈಸ್ ಪರ್ಪಿಚುವಲಿ ಹೆಸಿಟೇಟಿಂಗ್, ವಿಚ್ ಆಫ್ ದ ಟೂ ಥಿಂಗ್ಸ್ ಹಿ ವಿಲ್ ಡೂ ಫಸ್ಟ್? ವಿಲ್ ಡೂ ನೈದರ್. ದ ಮ್ಯಾನ್ ಹೂ ರಿಸಾಲ್ವ್ಸ್ ಬಟ್ ಸಫರ್ಸ್ ಹಿಸ್ ರೆಸೊಲ್ಯೂಷನ್ ಟು ಬಿ ಚೇಂಜ್ಡ್ ಬೈ ದ ಫಸ್ಟ್ ಕೌಂಟರ್ ಸಜೆಷನ್ ಆಫ್ ಎ ಫ್ರೆಂಡ್ who fluctuates from opinion to opinion and veers from plan to plan can never accomplish anything. He will at best be stationary and probably retrograde in all. It is only the man who first consults wisely, then resolves firmly, and then executes his purpose with inflexible perseverance, undismayed by those petty difficulties which daunt a weaker spirit, that can advance to eminence in any line. See, ನೀವೇನಾದರೂ UPSC ಪರೀಕ್ಷೆಯಲ್ಲಿ ಅಥವಾ UPSCಗೆ ಅತಿ ಮುಖ್ಯವಾದ 3 ಯಾವುದು ನಮಗೆ ಕ್ಲಿಯರ್ ಮಾಡಲು ಅನುಕೂಲವಾಗುತ್ತದೆ ಅಂತ ಅಂದಾಗ, ಮೊದಲನೇದು ಡೆಡಿಕೇಶನ್, ಎರಡನೇದು ಪೇಷನ್ಸ್, ಮೂರನೇದು ಪರ್ಸೀವರೆನ್ಸ್. ಪೇಷನ್ಸ್ ಯಾಕಂದರೆ ಇದೊಂದು ಜರ್ನಿ, ಈ ಜರ್ನಿಯಲ್ಲಿ ತಮ್ಮ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂತಹ ತಾಳ್ಮೆಯನ್ನು ನಿಮ್ಮಲ್ಲಿ ಮೊದಲಿಗೆ ಬರಬೇಕಾಗಿರುವಂಥದ್ದು. ಇಲ್ಲಿ ಪರ್ಸೀವರೆನ್ಸ್ ಅನ್ನೋ ಪದನ ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ, ಈ ಪ್ಯಾಸೇಜಲ್ಲಿ ನಾವು ಪರ್ಸೀವರೆನ್ಸ್ ಅನ್ನೋ ಪದನ ನೋಡಿದ್ವಿ. ಸೊ ಅಲ್ಲಿ ನಾನು ರಿಲೇಟ್ ಮಾಡೋದಕ್ಕೋಸ್ಕರ ನಿಮಗೆ ಈ ಮಾತನ್ನು ಹೇಳಿದೆ. ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ವ್ಯಕ್ತಿ ಯಾವಾಗಲೂ 2 ರೀತಿಯ ವ್ಯಕ್ತಿಗಳನ್ನು ಕಾಣ್ತೀವಿ. ಒಬ್ಬರು ಫ್ರೆಂಡ್ ಯಾರು ಹೇಳ್ತಾ ಇದ್ದಾನೆ ಅದನ್ನು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ಏನೋ ಒಂದು ಮಾಡೋದು, ಫೇಲ್ ಆಗೋದು. ಎರಡನೇವರು ಬುದ್ಧಿವಂತರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ಅದನ್ನು ಒಂದು ಸರಿ ಡಿಸೈಡ್ ಮಾಡಿದ್ಮೇಲೆ ಬಿಡದೆ ಮುಂದೆ ಹೋಗುವಂಥವ್ರು. ಸೊ ಇವೆರಡರ ವ್ಯಕ್ತಿಗಳ ನಡುವೆ ಇರುವಂತಹ ಅಂತರವನ್ನು ಇಲ್ಲಿ ಕನ್ಸರ್ವ್ ಆಗಿ, ಅಥವಾ ಇಲ್ಲಿ ಕೀನೋಟ್, ಏನು ಕೀನೋಟು, ವ್ಯಕ್ತಿಗಳ ಆಲೋಚನೆ ಯಾವ ರೀತಿಯಾಗಿ ಬಿಂಬಿಸ್ತವೆ ಅಥವಾ ಯಾವ ರೀತಿಯಾಗಿ ಇರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಾ ಇರುವಂಥದ್ದು. ಸೊ ಇಲ್ಲಿ ಎರಡನೇ ಪ್ಯಾಸೇಜಲ್ಲಿ ನೋಡೋಣ. ದ ಕೀನೋಟ್ ದಟ್ ಸೀಮ್ಸ್ ಟು ಬಿ ಎಮರ್ಜಿಂಗ್ ಫ್ರಮ್ ದ ಪ್ಯಾಸೇಜ್ ಈಸ್ ದ್ಯಾಟ್ ವಿ ಶುಡ್ ಫಸ್ಟ್ ಕನ್ಸಲ್ಟ್ ವೈಸ್ಲಿ ಆ್ಯಂಡ್ ದೆನ್ ರಿಸಾಲ್ವ್ ಫರ್ಮ್ಲಿ. ಎಸ್, ಇದು ನಾವು ನೋಡಿರುವಂತಹ ಇದು ಸ್ಟೇಟ್ಮೆಂಟ್. ವಿ ಶುಡ್ ರಿಜೆಕ್ಟ್ ಸಜೆಷನ್ಸ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಮೈನ್ ಅನ್ಚೇಂಜ್ಡ್, ಇದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ವಿ ಶುಡ್ ಆಲ್ವೇಸ್ ರಿಮೈನ್ ಬ್ರಾಡ್ ಮೈಂಡೆಡ್, ಇದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ವಿ ಶುಡ್ ಬಿ ರೆಸಲ್ಯೂಟ್ ಆ್ಯಂಡ್ ಅಚೀವ್ಮೆಂಟ್ ಓರಿಯೆಂಟೆಡ್, ಇದ್ರ ಬಗ್ಗೆನೂ ಮಾತಾಡ್ತಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ಯಾಸೇಜ್ ಮೂರನೇದು, ಇದು ಸಹ ನಾವು ಇವತ್ತು ನೋಡ್ತಾ ಇರುವಂತಹ ಮೊದಲನೇ ಪ್ಯಾಸೇಜ್ ಆಗಿದ್ದು, ಯಾಕಂದರೆ ಪ್ರಶ್ನೆ ನೋಡಿದಾಗ ನಮಗೆ ಗೊತ್ತಾಗಬಹುದು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಮೆಸೇಜ್ ಕನ್ವೇಡ್ ಬೈ ದ ಅಬವ್ ಮೆಸೇಜ್. ಸೊ ಇಲ್ಲಿ ಮೋಸ್ಟ್ ಕ್ರೂಷಿಯಲ್ ಮೆಸೇಜ್, ಇಲ್ಲಿ ಇನ್ನೊಂದು ಪದವನ್ನು ಉಪಯೋಗಿಸ್ತಾ ಇರುವಂಥದ್ದು ಮೋಸ್ಟ್ ಅಂತ ಹೇಳಿ. ಅಂದರೆ ನಿಮಗೆ ಈ ಪ್ಯಾಸೇಜಿಂದಾಗಿ ಸಿಗುವಂತಹ ಮೆಸೇಜ್ಗಳು ವಿಭಿನ್ನವಾಗಿರಬಹುದು, ಅದರಲ್ಲಿ ಮೋಸ್ಟ್ ಕ್ರೂಷಿಯಲ್ ಮೆಸೇಜ್ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ಪ್ಯಾಸೇಜನ್ನು ಓದೋಣ. ಡ್ಯೂರಿಂಗ್ ದ ಸಮ್ಮರ್ ಇನ್ ದ ಆರ್ಟಿಕ್ ಓಷನ್, sea ice has been melting earlier and faster, and winter freeze has been coming later. In the last 3 decades, the extent of summer ice has declined by 30%. The lengthening period of summer melt threatens to undermine the whole Arctic food web, atop which stands polar bear. ಸೊ ಆರ್ಕ್ಟಿಕ್ ಓಷನ್ನಲ್ಲಿ ಬೇಸಿಗೆ ಕಾಲದಲ್ಲಿ ಆಗ್ತಾ ಇರುವಂತಹ ಮಂಜು ಕರಗುವ ಒಂದು ವಿಧಾನ ಏನು ನಡೀತಾ ಇದೆ, ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ
ಅದರಿಂದಾಗಿ ಸುಮಾರು 30% ಐಸ್ ಡಿಕ್ಲೈನ್ ಆಗಿದೆ ಸಮ್ಮರ್ನಲ್ಲಿ. ಆ್ಯಂಡ್ ಸಮ್ಮರ್ ಲೆಂಥನಿಂಗ್ ಪೀರಿಯಡ್ ಸಮಯ ಏನಿರ್ತದೆ ಸಮ್ಮರ್ದು ಅದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅಲ್ಲಿನ ಆರ್ಕ್ಟಿಕ್ ಫುಡ್ ವೆಬ್ ಮತ್ತು ಪೋಲಾರ್ ಬೇರ್ಸ್ಗಳಿಗೆ ಬಹಳ ಹಾನಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಏನಿಲ್ಲಿ ಕ್ರೂಷಿಯಲ್ ಮೆಸೇಜ್ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದು, ಕ್ಲೈಮೇಟ್ ಚೇಂಜ್ ಹ್ಯಾಸ್ ಕಾಸ್ಡ್ ಆರ್ಕ್ಟಿಕ್ ಸಮ್ಮರ್ ಟು ಬಿ ಶಾರ್ಟ್ ಬಟ್ ಟೆಂಪ್ರೇಚರ್ ಟು ಬಿ ಹೈ. ಸಿ, ಆರ್ಕ್ಟಿಕ್ ಸಮ್ಮರ್ ಟು ಬಿ ಶಾರ್ಟ್, ಇಲ್ಲಿ ನಾವು ಓದಿದ್ವಿ ಆರ್ಕ್ಟಿಕ್ ಸಮ್ಮರ್ ಈಸ್ ಹೈ ಅಥವಾ ಲೆಂತನ್ ಜಾಸ್ತಿ ಆಗಿದೆ, ಸೊ ಶಾರ್ಟ್ ಅಂತ ಅಲ್ಲ, ತಪ್ಪು. ಪೋಲಾರ್ ಬೇರ್ ಕ್ಯಾನ್ ಬಿ ಶಿಫ್ಟೆಡ್ ಟು ಸೌತ್ ಪೋಲ್ ಟು ಎನ್ಶ್ಯೂರ್ ದೇರ್ ಸರ್ವೈವಲ್. ಮತ್ತು ಇದು ಅಸಂಪ್ಷನ್, ಇದು ಸಾಧ್ಯನೇ ಇಲ್ಲ. ವಿತೌಟ್ ದ ಪ್ರೆಷರ್ ಆಫ್ ಪೋಲಾರ್ ಬೇರ್ ದ ಫುಡ್ ಚೈನ್ಸ್ ಇನ್ ದ ಆರ್ಕ್ಟಿಕ್ ರೀಜನ್ ವಿಲ್ ಡಿಸಪಿಯರ್. ಪ್ರೆಸೆನ್ಸ್ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ, ಪ್ರೆಸೆನ್ಸ್ ಇದೆಯಾ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಕ್ಲೈಮೇಟ್ ಚೇಂಜ್ ಪೋಸಸ್ ಎ ಥ್ರೆಟ್ ಟು ದ ಸರ್ವೈವಲ್ ಆಫ್ ಪೋಲಾರ್ ಬೇರ್ಸ್. ಸೊ ಕ್ಲೈಮೇಟ್ ಚೇಂಜಿಂದಾಗಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತದೆ, ಆ ಟೆಂಪ್ರೇಚರಿಂದಾಗಿ ಫುಡ್ ವೆಬ್ ಎಫೆಕ್ಟ್ ಆಗಬಹುದು. ಆ ಫುಡ್ ವೆಬ್ ಮೇಲೆ ಡಿಪೆಂಡ್ ಆಗಿರುವಂತಹ ಮುಖ್ಯವಾದ ಪೋಲಾರ್ ಬೇರ್ಸು. ಸೊ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಪೋಲಾರ್ ಬೇರ್ಸ್ ಎರಡೂ ಇಂಟರ್ಲಿಂಕ್ಡ್ ಇದ್ದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಇಷ್ಟೇ ಮಾಡಬೇಕಾದ್ರೆ ಪ್ಯಾಸೇಜ್ ಮೇಲೆ ಅಷ್ಟೇ ಯೋಚನೆ ಮಾಡಿ. ಎಕ್ಸ್ಟ್ರಾ ಯೋಚನೆ ಮಾಡೋಕ್ಕೆ ಹೋದಾಗ ಯೂಶಲಿ ಪ್ಯಾಸೇಜಸ್ಗಳು ತಪ್ಪಾಗೋದು ಜಾಸ್ತಿ ಆಗ್ತವೆ. ಸೊ ಇನ್ನೊಂದು ಪ್ಯಾಸೇಜನ್ನು ನೋಡೋಣ, ಕ್ರೂಷಿಯಲ್ ಮೆಸೇಜಿಗೆ ಸಂಬಂಧಿಸಿದಂತೆ. ಸೊ ಕ್ರೂಷಿಯಲ್ ಮೆಸೇಜ್ ಅಂತ ಯಾವುದೇ ಪ್ಯಾಸೇಜ್ ಬರಲಿ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಮೋಸ್ಟ್ ಈಸಿಯೆಸ್ಟ್ ಪ್ಯಾಸೇಜ್ಗಳು ಅಂತಲೇ ಕನ್ಸಿಡರ್ ಮಾಡಬಹುದು. ಡೈರೆಕ್ಟ್ ಪ್ಯಾಸೇಜ್ ಮತ್ತು ಕ್ರೂಷಿಯಲ್ ಮೆಸೇಜ್ಗೆ ಇರುವಂತಹ ಪ್ಯಾಸೇಜಸ್. ಸ್ಟೇಟ್ಮೆಂಟ್ ಓದೋಣ. ವೈ ಡು ಪೀಪಲ್ ಪ್ರಿಫರ್ ಓಪನ್ ಡೆಫಿಕೇಶನ್ ಆ್ಯಂಡ್ ನಾಟ್ ವಾಂಟ್ ಟಾಯ್ಲೆಟ್ಸ್, ಆರ್ ಇಫ್ ದೇ ಹ್ಯಾವ್ ದಮ್ ಓನ್ಲಿ ಯೂಸ್ ದೆಮ್ ಸಮ್ಟೈಮ್ಸ್? ರೀಸೆಂಟ್ ರಿಸರ್ಚ್ ಹ್ಯಾವ್ ಶೋನ್ ಟೂ ಕ್ರಿಟಿಕಲ್ ಎಲಿಮೆಂಟ್ಸ್: ideas of purity and pollution, and not wanting pits or septic tanks to fill because they have to be emptied. These are the issues that nobody wants to talk about, but if we want to eradicate the practice of open defecation, they have to be confronted and dealt properly. ಸೊ ಈ ಪ್ಯಾಸೇಜಲ್ಲಿ ಎರಡು ಸಮಸ್ಯೆಗಳನ್ನು ಮಾತಾಡ್ತಿದ್ದಾರೆ. ಯಾಕೆ ಜನ ಹೊರಗಡೆ ಬಯಲಿಗೆ ಹೋಗ್ತಾರೆ ಆದರೆ ಟಾಯ್ಲೆಟ್ಸ್ಗಳನ್ನು ಉಪಯೋಗ ಮಾಡಲ್ಲ ಅಂಥೇಳಿ. ಮೊದಲನೇದು, ಪ್ಯೂರಿಟಿ ಮತ್ತು ಪೊಲ್ಯೂಷನನ್ನು ಮನೆಯಲ್ಲಿ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು. ಎರಡನೇದು, ಸೆಪ್ಟಿಕ್ ಟ್ಯಾಂಕ್ ಏನಿರ್ತಾವೆ ಅದು ತುಂಬಿಟ್ರೆ ಮತ್ತೆ ಖಾಲಿ ಮಾಡಬೇಕಲ್ಲಪ್ಪ ಅಂತ ಹೇಳಿ ಭಯದಿಂದ ಈ ಎರಡು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದನ್ನು ನಾವು ಸರಿಪಡಿಸಬೇಕಾಗಿದೆ, ಏನಾದರೂ ಬಯಲಿಗೆ ಹೋಗೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಇಡೀ ಪ್ಯಾಸೇಜ್ ಮಾತಾಡ್ತಿರುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ನೋಡೋಣ, ಕ್ರೂಷಿಯಲ್ ಮೆಸೇಜ್ ಕಂಡುಹಿಡಬೇಕಾಗಿರುವಂಥದ್ದು. ದ ಐಡಿಯಾಸ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್ ಆರ್ ಸೋ ಡೀಪ್ ರೂಟೆಡ್ ದಟ್ ದೇ ಕೆನಾಟ್ ಬಿ ರಿಮೂವ್ಡ್ ಫ್ರಮ್ ದ ಮೈಂಡ್ಸ್ ಆಫ್ ದ ಪೀಪಲ್. ಸಿ, ಡೀಪ್ ರೂಟೆಡ್ ಅಂತಂತೂ ಹೇಳ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಅವ್ರು ಯೂಸ್ ಮಾಡ್ತಿಲ್ಲ. ಬಟ್ ಇದನ್ನು ತೆಗೆದು ಹಾಕೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಎಲ್ಲೂ ನಾವು ಮಾತಾಡ್ತಾ ಇಲ್ಲ ಪ್ಯಾಸೇಜಲ್ಲಿ. ಸೊ ಎ ಅಂತರೂ ಅಲ್ವೇ ಅಲ್ಲ. ನೆಕ್ಸ್ಟ್, ಪೀಪಲ್ ಹ್ಯಾವ್ ಟು ಪರ್ಸೀವ್ ಟಾಯ್ಲೆಟ್ ಯೂಸ್ ಆ್ಯಂಡ್ ಪಿಟ್ ಎಂಪ್ಟಿಂಗ್ ಆ್ಯಸ್ ಕ್ಲೀನ್ ಆ್ಯಂಡ್ ನಾಟ್ ಪೊಲ್ಯೂಟಿಂಗ್. ಸಿ, ಜನರು ಟಾಯ್ಲೆಟ್ ಯೂಸನ್ನು ಅಥವಾ ಟಾಯ್ಲೆಟ್ ಸೆಪ್ಟಿಕ್ ಟ್ಯಾಂಕನ್ನು ಖಾಲಿ ಮಾಡುವಂಥದ್ದು ಸ್ವಚ್ಛತೆ ಮತ್ತು ಪೊಲ್ಯೂಷನ್ ಅಲ್ಲ ಅನ್ನುವಂತಹ ಆಲೋಚನೆ ಬೆಳೆಸ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಪ್ಯಾಸೇಜ್ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಇರಬಹುದು, ಡೌಟ್, ಯಾಕಂದರೆ ಅದನ್ನೇ ಮಾತಾಡ್ತಿರುವಂಥದ್ದು ನಾವಿಲ್ಲಿ. ಸೊ ನೋಡೋಣ, ಇನ್ನೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಮೂರನೇದು, ಪೀಪಲ್ ಕೆನಾಟ್ ಚೇಂಜ್ ದೇರ್ ಓಲ್ಡ್ ಹ್ಯಾಬಿಟ್ಸ್. ಸೊ ನಾವಿಲ್ಲಿ ಓಲ್ಡ್ ಹ್ಯಾಬಿಟ್ಸ್ಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಎಲ್ಲೂ ಮಾತಾಡ್ತಾ ಇಲ್ಲ. ಪೀಪಲ್ ಹ್ಯಾವ್ ನೈದರ್ ಸಿವಿಕ್ ಸೆನ್ಸ್ ನಾರ್ ಸೆನ್ಸ್ ಆಫ್ ಪ್ರೈವಸಿ. ಈ ಸೆನ್ಸ್ ಆಫ್ ಪ್ರೈವಸಿ, ಸೆನ್ಸ್ ಆಫ್ ಸಿವಿಕ್ ಮಾತಾಡ್ತಾನೆ ಇಲ್ಲ. ಸೊ ಉಳ್ಕೊಂಡಿರುವಂತಹ ಓನ್ಲಿ ಆಪ್ಷನ್ನೇ ಆಪ್ಷನ್ ಬಿ. ಸಿ, ಈ ಪ್ಯಾಸೇಜಸ್ಗಳಲ್ಲೂ ನಿಮಗೆ ಡೈರೆಕ್ಟಾಗಿ ಕ್ಲಾರಿಟಿಯನ್ನು ಕೊಡಲಾಗ್ತಿದೆ. ನೀವು ತಪ್ಪು ಕಂಡು ಹಿಡಿದುಬಿಟ್ರೆ ಸಾಕು, ಸರಿ ಅನ್ನುವಂಥದ್ದು ಏನು ಅಂಥೇಳಿ ನೀವು ಕಣ್ಣು ಮುಚ್ಕೊಂಡು ಹಾಕ್ಬೋದು. ಕ್ರೂಷಿಯಲ್ ಮೆಸೇಜಿಗೆ ಸಂಬಂಧಿಸಿದಂತೆ ಅಂತರೂ ನಿಮಗೆ ಮೋಸ್ಟ್ ಈಸಿಯೆಸ್ಟ್ ಪ್ಯಾಸೇಜ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಆಗೋ ಹಾಗಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಸೊ ಒಂದು ಇವತ್ತಿಗೆ ಇನ್ಫರೆನ್ಸ್ ಬೇಸ್ಡ್ ಕ್ವಶನ್ನು ಮತ್ತು ನಿನ್ನೆ ಮಾಡಿದಂತಹ ಪ್ಯಾಸೇಜಸ್ಗಳಲ್ಲಿ ಒಂದೊಂದು ನೋಡಿದಾಗ ನಮಗೆ ರಿವಿಷನು ಆಗುತ್ತೆ. ಸೊ ಅದಕ್ಕೆ ಇವತ್ತು ಈ ಒಂದು ಇನ್ಫರೆನ್ಸ್, ಮೋಸ್ಟ್ ಕ್ರೂಷಿಯಲ್ ಇನ್ಫರೆನ್ಸ್ ಬೇಸ್ಡ್ ಪ್ರಶ್ನೆಯನ್ನು ಒಂದು ನೋಡೋಣ. ಸೊ ಪ್ರಶ್ನೆ ಪ್ಯಾಸೇಜನ್ನು ನೋಡೋಣ. ಇನ್ ದ ಲಾಸ್ಟ್ 2 decades, the world's GDP has increased by 50%, whereas inclusive wealth has increased by mere 6%. In recent decades, GDP-driven economic performance has only harmed inclusive wealth, like human capital and natural capital like forest, land and water.
While world's human capital, which stands at 57% of the total inclusive wealth, grew by only 8%, the natural capital, which is 23% of total inclusive wealth, declined by 30% worldwide in the last 2 decades. ಇಡೀ ಪ್ಯಾಸೇಜಲ್ಲಿ ನೋಡಿದಾಗ ನಾವು ಪರ್ಸೆಂಟೇಜ್ಗಳ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀವಿ. ನಾವು ಬಹಳಷ್ಟು ಸರಿ ತಪ್ಪೇನು ಮಾಡಿಬಿಡ್ತೀವಿ ಅಂದರೆ ಓಕೆ ವರ್ಲ್ಡ್ ಹ್ಯೂಮನ್ ಕ್ಯಾಪಿಟಲ್ 57%, ಟೋಟಲ್ ಇನ್ಕ್ಲೂಸಿವ್ ಗ್ರೀವ್ 8%, ನ್ಯಾಚುರಲ್ ಕ್ಯಾಪಿಟಲ್ 23%, ಹಿಂಗೆ ಬರ್ಕೊಳಕ್ಕೆ ಶುರು ಮಾಡಿಬಿಡ್ತೀವಿ ಫಸ್ಟ್. ಯಾಕಂದರೆ ಪ್ರಶ್ನೆ ಅಥವಾ ಅಲ್ಲಿ ಯಾವುದೂ ನೀವು ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋದೇ ಇಲ್ಲ. ನೀವು ಸ್ಟೇಟ್ಮೆಂಟ್ಸ್ಗಳನ್ನು ನೋಡಿದಾಗ ಅಲ್ಲಿ ಯಾವ ಪರ್ಸೆಂಟೇಜ್ ಬಗ್ಗೆನೂ ಅವ್ನು ಮಾತಾಡ್ತಿಲ್ಲ. ಅವ್ನು ಮಾತಾಡ್ತಿರೋದು ಏನು ಇನ್ಫರೆನ್ಸ್ ಹೇಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿ ಅಷ್ಟೇ. ಸೊ ನೀವು ಇಡೀ ಪ್ಯಾಸೇಜ್ ಓದಿದಾಗ ನಾವು ಮಾತಾಡ್ತಾ ಇರುವಂತಹ ವಿಷಯ ಏನು? ಮೊದಲನೇದಾಗಿ GDP ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಿಂದಿನ 20 ವರ್ಷಗಳಲ್ಲಿ ಪ್ರಪಂಚದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ 50% ಹೆಚ್ಚಾಗಿದೆ ಆ್ಯಂಡ್ ಇನ್ಕ್ಲೂಸಿವ್ ವೆಲ್ತ್ ಬರೀ 6% ಹೆಚ್ಚಾಗಿದೆ. ಸೊ ನಾವು ಮಾತಾಡ್ತಾ ಇರುವಂಥದ್ದು GDP ಮತ್ತು ಇನ್ಕ್ಲೂಸಿವ್ ವೆಲ್ತ್ ಬಗ್ಗೆ ಅಷ್ಟೇ. GDP ಹೆಚ್ಚಕ್ಕೆ ಹೋಗಿ ಇನ್ಕ್ಲೂಸಿವ್ ವೆಲ್ತನ್ನು ನಾವು ಕಳ್ಕೊತಾ ಇದ್ದೀವಿ. ಇನ್ಕ್ಲೂಸಿವ್ ವೆಲ್ತ್ ಅಂದರೆ ಏನು? ಹ್ಯೂಮನ್ ಕ್ಯಾಪಿಟಲ್, ಫಾರೆಸ್ಟ್, ಲ್ಯಾಂಡ್, ವಾಟರ್, ಈ ರೀತಿಯವು. ಹಾಗೆ ವರ್ಲ್ಡ್ ಹ್ಯೂಮನ್ ಕ್ಯಾಪಿಟಲ್ ಇವತ್ತು ಏನು 57%ಕ್ಕೆ ನಿಂತಿದೆ, ಟೋಟಲ್ ಇನ್ಕ್ಲೂಸಿವ್ ಗ್ರೋತ್ 8% ಆಗಿರುವಂಥದ್ದು ಮಾತ್ರ. ಸೊ ನ್ಯಾಚುರಲ್ ಕ್ಯಾಪಿಟಲ್ 23% ಇರುವಂಥದ್ದು, ಇನ್ಕ್ಲೂಸಿವ್ ವೆಲ್ತ್ ಬರೀ 30% ಪ್ರಪಂಚದಾದ್ಯಂತದಲ್ಲಿ ಹಿಂದಿನ 20 ವರ್ಷಗಳಲ್ಲಿ ನಾವು ಕಂಡಿದ್ದೀವಿ. ಸೊ ನಾವು ಮಾತಾಡ್ತಾ ಇರುವಂಥದ್ದು GDP ಮತ್ತು ಇನ್ಕ್ಲೂಸಿವ್ ಗ್ರೋತ್. GDP ಬೆಳೀತಾ ಇದೆ, ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸಂಕ್ಷಿಪ್ತವಾಗಿ ಸ್ಟೇಟ್ಮೆಂಟನ್ನು ನೋಡಿ. ಮೋರ್ ಎಂಫಸಿಸ್ ಶುಡ್ ಬಿ ಲೇಡ್ ಆನ್ ದ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ಕ್ಯಾಪಿಟಲ್ ಅಂತ ಮಾತಾಡ್ತಿದ್ದೀವಿ. ಇಲ್ಲೆಲ್ಲೂ ಸಹ ನಾವು ಎಲ್ಲಿ ಎಂಫಸಿಸ್ ಹಾಕಬೇಕು, ಏನು ಎಂಫಸಿಸ್ ಹಾಕಬೇಕಾಗಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತಿಲ್ಲ. ನಾವು ಹೇಳ್ತಾ ಇರೋದು ಫ್ಯಾಕ್ಟ್ಸ್ ಅಷ್ಟೇ. ಆ ಫ್ಯಾಕ್ಟ್ಸಿಂದ ನಾವು ಒಂದು ಕನ್ಕ್ಲೂಷನಿಗೆ ಬರಬೇಕಾಗಿರುವಂಥದ್ದು. ಸೊ ಇದಂತರೂ ಅಲ್ಲವೇ ಅಲ್ಲ. ದ ಗ್ರೋತ್ ಡಿವನ್ ಬೈ GDP ಓನ್ಲಿ ಈಸ್ ನೈದರ್ ಡಿಸೈರಬಲ್ ನಾರ್ ಸಸ್ಟೈನಬಲ್. GDPಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಬೇಕೂ ಆಗಿಲ್ಲ, ಹಾಗಂತ ಇದು ಸಸ್ಟೈನಬಲ್ಲು ಅಲ್ಲ, ಅಂದರೆ ಬರೀ ಅದಷ್ಟೇ ಸಾಕಾಗಲ್ಲ ಅಂತ. ಸೊ ನಾವು ಅದನ್ನೇ ಹೇಳ್ತಿದ್ದೀವಿ, GDP ಬೆಳೆಯೋದು ಒಳ್ಳೆಯದೇ, ಬಟ್ ಇನ್ಕ್ಲೂಸಿವ್ ವೆಲ್ತು ಸಹ ಬೆಳಿಬೇಕು ಅಲ್ಲ. ಇನ್ಕ್ಲೂಸಿವ್ ವೆಲ್ತ್ ಬೆಳೆದಾಗಲೇ GDP ಬೆಳೆದಿದ್ದಕ್ಕೂ ಅರ್ಥ ಇರುತ್ತೆ. ಸೊ ಎಸ್, ಇದು ಇರಬಹುದು. ದ ಎಕಾನಮಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಎಕಾನಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತೇ ಆಡುತ್ತಿಲ್ಲ, ಎಲ್ಲೂ ಸಹ ಇದ್ರ ಬಗ್ಗೆ ನಾವು ರೆಫರು ಮಾಡ್ತಾ ಇಲ್ಲ. ಯಾಕಂದರೆ ವರ್ಲ್ಡ್ GDP ಓವರಾಲ್ ನಾವು ಕಾಂಟೆಕ್ಸ್ಟಲ್ಲಿ ಮಾತಾಡ್ತಾ ಇದ್ದೀವಿ, ಕಂಟ್ರೀಸಲ್ಲಿ ಬಗ್ಗೆ ಅಲ್ಲ. ತಪ್ಪು. ದ ವರ್ಲ್ಡ್ ನೀಡ್ಸ್ ಮೋರ್ ಹ್ಯೂಮನ್ ಕ್ಯಾಪಿಟಲ್ ಅಂಡರ್ ದ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್. ನಾವು ಇಡೀ ಪ್ಯಾಸೇಜಲ್ಲಿ ಎಲ್ಲೂ ಸಹ ಹ್ಯೂಮನ್ ಕ್ಯಾಪಿಟಲ್ ಬೇಕಾ ಅಥವಾ ವಾಟರ್ ಬೇಕಾ ಅಥವಾ ಲ್ಯಾಂಡ್ ಲೇಬರ್ ಬೇಕಾ ಅನ್ನುವಂಥದ್ದನ್ನು ಮಾತಾಡ್ತಾ ಇರೋದೇ GDP ಮತ್ತು ಇನ್ಕ್ಲೂಸಿವ್ ವೆಲ್ತ್ ಓವರಾಲ್ ಕಾನ್ಸೆಪ್ಟ್ ಆಗಿ. ಸೊ ನಮ್ಮ ಆನ್ಸರ್ ಯಾವಾಗಲೂ ಈ GDP ಮತ್ತು ಇನ್ಕ್ಲೂಸಿವ್ ವೆಲ್ತ್ ಸುತ್ತಲೇ ಇರೋಕ್ಕೆ ಸಾಧ್ಯ. ಹಾಗೆ ನೋಡ್ಕೊಂಡ್ರೆ ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಈ GDP ಮತ್ತು ಇನ್ಕ್ಲೂಸಿವ್ ವೆಲ್ತ್ ಅನ್ನುವಂತಹ ಕಾನ್ಸೆಪ್ಟನ್ನು ಉಪಯೋಗಿಸಿರುವಂಥದ್ದು ಬರೀ B ಮಾತ್ರ. ಸೊ ಅದಕ್ಕೆ ನಾವು ಆರಾಮಾಗಿ ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಅಂತ ಹೇಳಿಬಿಟ್ಟು. ಸೊ ಹಿಂದಿನ ಪ್ರಶ್ನೆ ಮಾತಾಡಿದ್ದು ಕ್ರೂಷಿಯಲ್ ಇನ್ಫರೆನ್ಸ್ ಬಗ್ಗೆ. ಸೊ ಇಲ್ಲಿ 2 ರೀತಿಯ ಪ್ರಶ್ನೆಗಳನ್ನು ಮತ್ತೆ ಇನ್ಫರೆನ್ಸ್ ಕೆಳಗಡೆ ನಾವು ನೋಡ್ತಾ ಇದ್ದೀವಿ. ಇದನ್ನು ತಾವು ನೋಟ್ ಮಾಡ್ಕೋಬೇಕು. ಮೊದಲನೇದು ಇನ್ಫರೆನ್ಸ್ ಆಯಿತು, ಎರಡನೇದು ಕ್ರೂಷಿಯಲ್ ಇನ್ಫರೆನ್ಸ್ ಹಾಗೂ ರ್ಯಾಷನಲ್ ಇನ್ಫರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಇನ್ಫರೆನ್ಸ್ ಕೆಳಗಡೆ 2 ರೀತಿಯ ಪ್ರಶ್ನೆಗಳನ್ನು ನಾವು ನೋಡ್ತಾ ಇರುವಂಥದ್ದು. ಒಂದು ಕ್ರೂಷಿಯಲ್ ಇನ್ಫರೆನ್ಸು ಹಾಗೂ ರ್ಯಾಷನಲ್ ಇನ್ಫರೆನ್ಸು. ಏನಿದೆ 2ರ ಮಧ್ಯೆ ವ್ಯತ್ಯಾಸ ಅಂತಂದರೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದು ಕ್ರೂಷಿಯಲ್ ಇನ್ಫರೆನ್ಸಿಗೆ ಉದಾಹರಣೆಗೆ ನಿಮ್ಮ ಫ್ರೆಂಡ್ ಕತ್ತಿ ಹಿಡ್ಕೊಂಬರ್ತಾ ಇದ್ದಾನೆ ಅಂತಂದರೆ ಆ ಕತ್ತಿಯಿಂದ ಅವನು ನಿಮಗೆ ಏನಾದರೂ ಹಾರ್ಮ್ ಮಾಡಬಹುದು ಅಥವಾ ಅವನು ನಿಮಗೆ ಅದರಿಂದ ತೊಂದರೆ ಮಾಡಬಹುದು ಅನ್ನುವಂಥದ್ದು ಕ್ರೂಷಿಯಲ್ ಇನ್ಫರೆನ್ಸ್. ರ್ಯಾಷನಲ್ ಇನ್ಫರೆನ್ಸ್ ಅಂತಂದರೆ ನಿಮಗೆ ಏನಾದರೂ ಎವಿಡೆನ್ಸ್ ಕೊಟ್ಟಿರ್ತಾರೆ, ಆ ಎವಿಡೆನ್ಸ್ನನ್ನು ಆಧರಿಸಿ ಆ ಎವಿಡೆನ್ಸ್ ಮೇಲೆ ನೀವು ಮಾತಾಡಬೇಕು. ಈಗ ಆ ಕತ್ತಿಯಿಂದ ಸಪೋಸ್ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಆ ಕೊಲೆ ಆದಮೇಲೆ ನಿಮಗೆ ಏನೆಲ್ಲ ಎವಿಡೆನ್ಸ್ಗಳನ್ನ ಕೊಡ್ತಾರಲ್ಲ ಅವುಗಳನ್ನು ಉಪಯೋಗಿಸಿ ಮಾಡುವಂಥದ್ದೇ ನಾವು ರ್ಯಾಷನಲ್ ಇನ್ಫರೆನ್ಸ್. ಸೊ ಇಲ್ಲಿ ಒಂದು 6ನೇ ಪ್ರಶ್ನೆ ರ್ಯಾಷನಲ್ ಇನ್ಫರೆನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಆ ಪ್ರಶ್ನೆಯನ್ನು ನಾವು ನೋಡಿದಾಗ ನಮಗೆ ಇನ್ನೊಂದಿಷ್ಟು ಕ್ಲಿಯರ್ ಐಡಿಯಾ ಬರುತ್ತೆ ರ್ಯಾಷನಲ್ ಇನ್ಫರೆನ್ಸ್ ಅಂದರೆ ಏನು ಅಂತ ಹೇಳಿ. 6ನೇ ಪ್ರಶ್ನೆ ನೋಡೋಣ. ಬೈ 2020 ವೆನ್ ದ ಗ್ಲೋಬಲ್ ಎಕಾನಮಿ ಈಸ್ ಎಕ್ಸ್ಪೆಕ್ಟೆಡ್ ಟು ರನ್ ಶಾರ್ಟ್ ಆಫ್ 56 million ಯಂಗ್ ಪೀಪಲ್, ಇಂಡಿಯಾ with its youth surplus of 47 million could fill the gap. It is in this context that the labor reforms are often cited as the way to unblock double-digit growth in India.
In 2014, India's labor force was estimated to be about 40% of the population, but 93% of this force was in unorganized sector. Over the last decade, the compound annual growth rate CAGR of employment has slowed to 0.5% with about 14 million jobs created during last year when the labor force increased by 15 million. ಸೊ ಇಡೀ ಪ್ಯಾಸೇಜ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ವೆರಿ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು ಭಾರತದಲ್ಲಿ ಇರುವಂತಹ ಯೂತ್ ಪಾಪ್ಯುಲೇಷನನ್ನು ಹೇಗೆ ಪ್ರೊಡಕ್ಟಿವ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು. ಆ್ಯಂಡ್ ಅದಕ್ಕೋಸ್ಕರ ಲೇಬರ್ ರಿಫಾರ್ಮ್ಸ್ಗಳನ್ನು ತರುವ ಅವಶ್ಯಕತೆ ಇದೆ. ಸೊ ದಟ್ ದೇಶದಲ್ಲಿ ನಾವು ಈ ಒಂದು ಲೇಬರ್ ರಿಫಾರ್ಮ್ಸ್ನಿಂದಾಗಿ ನಮ್ಮ ದೇಶದ ಯೂತ್ ಪೊಟೆನ್ಷಿಯಲನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯ ಅಥವಾ ಹಾರ್ನೆಸ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು. ಸೊ ಆ ಒಂದು ಇದರ ಮೇಲೆ ಪ್ಯಾಸೇಜಸನ್ನು ನೋಡೋಣ. ಸೊ ನಿಮಗೆ ಇಲ್ಲಿ ಒಂದಿಷ್ಟು ಫ್ಯಾಕ್ಟ್ಸ್ ಮತ್ತು ಡೇಟಾಸ್ಗಳನ್ನು ಕೊಡಲಾಗಿತ್ತು. ಫ್ಯಾಕ್ಟ್ಸ್ ಮತ್ತು ಡೇಟಾಸ್ ಅನ್ನೋದಕ್ಕಿಂತ ನಿಮಗೊಂದು ಇನ್ಫಾರ್ಮೇಷನನ್ನು ಕೊಡಲಾಯಿತು ಕಿ ನಮ್ಮ ದೇಶ ಹಾಗೂ ಬೇರೆ ಪ್ರಪಂಚದ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಏನು ಕ್ರೂಷಿಯಲ್ ಇನ್ಫರೆನ್ಸನ್ನು ನಾವು ರ್ಯಾಷನಲ್ ಇನ್ಫರೆನ್ಸ್ ತಗೋಬೇಕಾಗಿರುವಂಥದ್ದು ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ. ಸೊ ಇಂಡಿಯಾ ಮಸ್ಟ್ ಕಂಟ್ರೋಲ್ ಇಟ್ಸ್ ಪಾಪ್ಯುಲೇಷನ್ ಗ್ರೋತ್ ಸೊ ಆಸ್ ಟು ರೆಡ್ಯೂಸ್ ಇಟ್ಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಪಾಪ್ಯುಲೇಷನ್ ಗ್ರೋತ್ ಅಥವಾ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಇಡೀ ಪ್ಯಾಸೇಜಲ್ಲಿ ನಾವು ಮಾತಾಡ್ತಾನೆ ಇಲ್ಲ. ನಾವು ಮಾತಾಡ್ತಿರುವಂಥದ್ದು ಇರುವಂತಹ ಪಾಪ್ಯುಲೇಷನ್ ಏನು ಬೆಳೀತಾ ಇದೆ ಅದನ್ನು ಯಾವ ರೀತಿಯಾಗಿ ನಾವು ಪ್ರೊಡಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಅಂತೂ ತಪ್ಪು. ಎರಡನೇದು, ಲೇಬರ್ ರಿಫಾರ್ಮ್ಸ್ ಆರ್ ರಿಕ್ವೈರ್ಡ್ ಇನ್ ಇಂಡಿಯಾ ಟು ಮೇಕ್ ಆಪ್ಟಿಮಮ್ ಯೂಸ್ ಆಫ್ ಇಟ್ಸ್ ವಾಸ್ಟ್ ಲೇಬರ್ ಫೋರ್ಸ್ ಪ್ರೊಡಕ್ಟಿವ್ಲಿ. ಎಸ್, ನಾವು ಮಾತಾಡ್ತಿರೋದೇ ಲೇಬರ್ ರಿಫಾರ್ಮ್ಸ್ಗಳ ಬಗ್ಗೆ. ಸೊ ಇದು ಸರಿಯಾಗಿ ಇರಬಹುದು. ಆದರೂ ನೆಕ್ಸ್ಟ್ ನೋಡೋಣ. ಇಂಡಿಯಾ ಈಸ್ ಪಾಯ್ಸ್ ಟು ಅಚೀವ್ ದ ಡಬಲ್ ಡಿಜಿಟ್ ಗ್ರೋತ್ ವೆರಿ ಸೂನ್. ಇಂಡಿಯಾ ಡಬಲ್ ಡಿಜಿಟ್ ಗ್ರೋತ್ ಕಡೆಗೆ ಹೋಗಬೇಕು ಅಂತಂದರೆ ಮಾಡಬೇಕಾದಂತಹ ಲೇಬರ್ ರಿಫಾರ್ಮ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದ್ದಾವೆ ಅನ್ನುವಂಥದ್ದನ್ನು ಪ್ಯಾಸೇಜಲ್ಲಿ ಮಾತಾಡ್ತಿದ್ದೀವಿ ಹೊರತು ಅದನ್ನು ನಾವು ಡೈರೆಕ್ಟಾಗಿ ತಗೊತೀವಿ ಅನ್ನುವಂಥದ್ದು ಎಲ್ಲೂ ಮಾತಾಡ್ತಿಲ್ಲ. ಇದು ತಪ್ಪು. ಇಂಡಿಯಾ ಈಸ್ ಕೇಪಬಲ್ ಆಫ್ ಸಪ್ಲೈಯಿಂಗ್ ದ ಸ್ಕಿಲ್ಡ್ ಯಂಗ್ ಪೀಪಲ್ ಟು ಅದರ್ ಕಂಟ್ರೀಸ್. ಇಂಡಿಯಾದಲ್ಲಿ ಯೂತ್ ಇದೆ, ಬಟ್ ಅದನ್ನು ಸ್ಕಿಲ್ಡ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಪ್ಯಾಸೇಜಲ್ಲಿ ಮಾತಾಡ್ತಿದ್ದೀವಿ ಹೊರತು ಸ್ಕಿಲ್ಡ್ ಇದ್ದಾರೆ ಅನ್ನುವಂಥದ್ದನ್ನು ಮಾತಾಡ್ತಿಲ್ಲ. ಸೊ ಇದು ತಪ್ಪು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳಿ ನಮಗೆ ಕ್ಲಿಯರಾಗಿ ಇಲ್ಲಿ ಹೇಳಬಹುದು. ಸೊ ಕ್ರೂಷಿಯಲ್ಲಿಗೂ ಹಾಗೂ ರ್ಯಾಷನಲ್ ಇನ್ಫರೆನ್ಸಿಗೂ ನಿಮಗೆ ವ್ಯತ್ಯಾಸ ಇಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಪ್ಯಾಸೇಜಸ್ಗಳು ಹೀಗೆ ಸಂಬಂಧಿಸಿದಂತೆ ಕೆಳಗೆ ಇರೋದ್ರಿಂದ ತಾವು ಆ ಒಂದು ಪ್ಯಾಸೇಜಸ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳಿ ಇಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆ್ಯಂಡ್ ಯಾವುದರ ಪ್ರಶ್ನೆ ನಿಮಗೆ 2017ರಲ್ಲಿ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಎಲ್ಲ CSAT ಪೇಪರ್ನ ಪ್ಯಾಸೇಜಸ್ಗಳ ಉತ್ತರಗಳನ್ನು ಸ್ಕ್ಯಾನ್ ಮಾಡಿಸ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿಸ್ತೀನಿ. ಸೊ ನಿಮ್ಮ ರೆಫರೆನ್ಸಿಗೆ ಉಳ್ಕೋತವೆ. ಬಟ್ ಫಸ್ಟ್ ನೀವು ಟ್ರೈ ಮಾಡಿ, ಯಾಕಂದರೆ ನಾನು ಉತ್ತರ ಹಾಕಿಬಿಟ್ರೆ ನೀವು ಡೈರೆಕ್ಟಾಗಿ ನೋಡಿಬಿಟ್ಟು ಅದನ್ನು ಓದೋದ್ರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲ ಅದರಿಂದ ಆಗೋದಿಲ್ಲ. ಸೊ ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟೌಟ್ ತೊಗೊಂಡ್ಬಿಟ್ಟು 1 ಗಂಟೆ ಸಮಯ ಕೊಟ್ಟು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆ, ಏನು, ಹೇಗೆ, ಎತ್ತ ಅಂಥೇಳಿ. ಆವಾಗ ನೀವು ಉತ್ತರವನ್ನು ನೋಡಿಕೊಂಡು ಆವಾಗ ನಿಮಗೆ ಒಂದು ಕ್ಲಾರಿಟಿ ಅಥವಾ ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಅದೇ ಮೇಜರ್ ರೀಸನ್ ಅಥವಾ ಮೇಜರ್ ಸಕ್ಸಸ್ ಮಂತ್ರ ಟು CSAT ಪೇಪರ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ. ಸೊ ಇದು ಇವತ್ತಿನ 2017ಕ್ಕೆ ಸಂಬಂಧಿಸಿದಂತಹ ಪ್ಯಾಸೇಜಸ್ಗಳಲ್ಲಿ ನಾವು ಕಲಿತಂತಹ ವಿಷಯಗಳು. ಮತ್ತೆ ಹೊಸ ಪೇಪರ್ನೊಂದಿಗೆ 2016ರ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪೇಪರ್ 2 ಒಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡಿರಿ, ಚೆನ್ನಾಗಿ ರೆಸ್ಟ್ ಮಾಡಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.